ನಮಸ್ಕಾರ ವಿದ್ಯಾರ್ಥಿಗಳೇ. ಮಕ್ಕಳೇ, ನಿಮ್ಮ ಕೆಳವರ್ಗಗಳಲ್ಲಿ ನೀವು ವಲಯಗಳನ್ನು ಅಧ್ಯಯನ ಮಾಡಿರಬೇಕು. ಸರಿ ವಿಷಯದ ವೃತ್ತವು ಪೈ ಇಲ್ಲದೆ ಯಾವುದೇ ಅರ್ಥವನ್ನು ನೀಡುತ್ತದೆಯೇ? ಖಂಡಿತವಾಗಿಯೂ ಇಲ್ಲ. ಅಲ್ಲದೆ ಲಾಗರಿಥಮ್ಗಳು ಮತ್ತು ಬೀಜಗಣಿತದಲ್ಲಿ ಯೂಲರ್ನ ಸಂಖ್ಯೆಯನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ. ಸರಿ, ಈ ಪೈ ಮತ್ತು ಇ ಎಂದರೇನು? ಹೌದು, ಅವುಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಎಂದು ಕರೆಯಲಾಗುತ್ತದೆ. ಜ್ಯಾಮಿತೀಯ ಲೆಕ್ಕಾಚಾರಗಳು ಅಭಾಗಲಬ್ಧ ಸಂಖ್ಯೆಗಳನ್ನು ಒಳಗೊಂಡಿರುತ್ತವೆ. ಆದ್ದರಿಂದ ನಾವು ಅಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳನ್ನು ವಿವರವಾಗಿ ಅಧ್ಯಯನ ಮಾಡೋಣ. ಕಲಿಕೆಯ ಫಲಿತಾಂಶಗಳು. ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಅಭಾಗಲಬ್ಧ ಸಂಖ್ಯೆಗಳ ಪ್ರಮುಖ ಪ್ರಮೇಯವನ್ನು ಅರ್ಥ ಮಾಡಿಕೊಳ್ಳಲು ಈ ಪಾಠದಿಂದ ಕೀವರ್ಡ್ಗಳು: ಸಂಖ್ಯೆಗಳು, ಭಾಗಲಬ್ಧ, ಅಭಾಗಲಬ್ಧ, ಪೂರ್ಣಾಂಕಗಳು, ಸಂಕಲನ, ವ್ಯವಕಲನ, ಗುಣಾಕಾರ, ವಿಭಾಗ, ಅವಿಭಾಜ್ಯ ಸಂಖ್ಯೆಗಳು ಮತ್ತು ವಿರೋಧಾಭಾಸ. ಅಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆಗಳನ್ನು ಅಧ್ಯಯನ ಮಾಡುವ ಮೊದಲು ನಾವು ಭಾಗಲಬ್ಧ ಸಂಖ್ಯೆಗಳನ್ನು ವ್ಯಾಖ್ಯಾನಿಸೋಣ. ಭಾಗಲಬ್ಧ ಸಂಖ್ಯೆಯು ಪಿ ಬೈ ಕ್ಯೂ, ಪಿ ಈಕ್ವಲ್ಸ್ ಅಂಶ, ಕ್ಯೂ ಈಕ್ವಲ್ಸ್ ಛೇದದ ರೂಪವಾಗಿದೆ. ಇಲ್ಲಿ ಪಿ ಮತ್ತು ಕ್ಯೂ ಪೂರ್ಣಾಂಕಗಳು ಮತ್ತು ಕ್ಯೂ 0ಗೆ ಸಮವಾಗಿಲ್ಲ. ಆದ್ದರಿಂದ ಅಭಾಗಲಬ್ಧ ಸಂಖ್ಯೆಯು ಭಾಗಲಬ್ಧವಲ್ಲದ ಸಂಖ್ಯೆ, ಅಂದರೆ ಅದು ಪಿ ಕ್ಯೂ ರೂಪದಲ್ಲಿ ಬರೆಯಲಾಗದ ಸಂಖ್ಯೆ. ಇದನ್ನು ಎರಡು ಪೂರ್ಣಾಂಕಗಳ ಅನುಪಾತ ಎಂದು ಬರೆಯಲಾಗುವುದಿಲ್ಲ. ಸಂಖ್ಯೆಯ ಸಾಲಿನಲ್ಲಿ ಅಭಾಗಲಬ್ಧ ಸಂಖ್ಯೆಗಳ ಪ್ರಾತಿನಿಧ್ಯ. ಇಲ್ಲಿ ಅಭಾಗಲಬ್ಧ ಸಂಖ್ಯೆ ವರ್ಗಮೂಲ 2 ಆಗಿದೆ. ಆದ್ದರಿಂದ ನಾವು ವರ್ಗಮೂಲ 2ರ ಮೌಲ್ಯವನ್ನು ಲೆಕ್ಕಾಚಾರ ಮಾಡಿದರೆ ನಾವು ವರ್ಗಮೂಲ 2 ಈಕ್ವಲ್ಸ್ 1.12413562309551 ಪಡೆಯುತ್ತೇವೆ. ಸಂಖ್ಯೆಗಳು ಅನಂತಕ್ಕೆ ಹೋಗುತ್ತವೆ ಮತ್ತು ಎಂದಿಗೂ ಪುನರಾವರ್ತಿಸುವುದಿಲ್ಲ ಮತ್ತು ಅವು ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಇದನ್ನು ಪಿ ಬೈ ಕ್ಯೂ ರೂಪದಲ್ಲಿ ಬರೆಯಲಾಗುವುದಿಲ್ಲ. ಅಲ್ಲಿ ಕ್ಯೂ 0ಕ್ಕೆ ಸಮನಾಗಿಲ್ಲ. ನಾವು ಪಡೆಯುವ ಮೌಲ್ಯವು ವಾಸ್ತವವಾಗಿ ಅಂತ್ಯಗೊಳ್ಳುವುದಿಲ್ಲ. ಅಲ್ಲದೆ ದಶಮಾಂಶದ ನಂತರದ ಅಂಕೆಗಳಲ್ಲಿ ಯಾವುದೇ ಮಾದರಿ ಇಲ್ಲ. ಈ ರೀತಿಯ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಎಂದು ಕರೆಯಲಾಗುತ್ತದೆ. ಈಗ ವರ್ಗಮೂಲ 3 ಪರಿಗಣಿಸಿ. ಲೆಕ್ಕಾಚಾರ ಮಾಡುವಾಗ ನಾವು ವರ್ಗಮೂಲ 3 ಈಕ್ವಲ್ಸ್ 1.7320508087 ಪಡೆಯುತ್ತೇವೆ. ಆದ್ದರಿಂದ ನಾವು ಪಡೆಯುವ ಮಾದರಿಯು ಅಂತ್ಯಗೊಳ್ಳುವುದಿಲ್ಲ ಮತ್ತು ಮರುಕಳಿಸುವುದಿಲ್ಲ. ಆದ್ದರಿಂದ ವರ್ಗಮೂಲ 3 ಕೂಡ ಅಭಾಗಲಬ್ಧ ಸಂಖ್ಯೆಯಾಗಿದೆ. ಆದರೆ ವರ್ಗಮೂಲ 9ರ ಸಂದರ್ಭದಲ್ಲಿ ವರ್ಗಮೂಲ 9 ಈಕ್ವಲ್ಸ್ 3 ಇದು ಭಾಗಲಬ್ಧ ಸಂಖ್ಯೆಯಾಗಿದೆ. ಯಾವುದೇ ಪರಿಪೂರ್ಣ ವರ್ಗದ ವರ್ಗಮೂಲವು ಯಾವಾಗಲೂ ಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ ಮತ್ತು ಪರಿಪೂರ್ಣ ವರ್ಗದಲ್ಲದ ಯಾವುದೇ ಸಂಖ್ಯೆಯ ವರ್ಗಮೂಲವು ಯಾವಾಗಲೂ ಅಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ. ಅಭಾಗಲಬ್ಧ ಸಂಖ್ಯೆಗಳು ದಶಮಾಂಶ ವಿಸ್ತರಣೆಯನ್ನು ಹೊಂದಿರುತ್ತವೆ. ಅದು ಎಂದಿಗೂ ಕೊನೆಗೊಳ್ಳುವುದಿಲ್ಲ.
ಮತ್ತು ಪುನರಾವರ್ತಿಸುವುದಿಲ್ಲ. ಅತ್ಯಂತ ಪ್ರಸಿದ್ಧವಾದ ಅಭಾಗಲಬ್ಧ ಸಂಖ್ಯೆ ಪೈ ಈಕ್ವಲ್ಸ್ 3.14. ವೃತ್ತದ ಸುತ್ತಳತೆಯ ಅನುಪಾತವನ್ನು ಅದೇ ವೃತ್ತದ ವ್ಯಾಸಕ್ಕೆ ಲೆಕ್ಕಾಚಾರ ಮಾಡಲು ಪೈಯನ್ನು ಬಳಸಲಾಗುತ್ತದೆ. ಇದನ್ನು ಕ್ವಾಡ್ರಿಲಿಯನ್ ದಶಮಾಂಶ ಸ್ಥಾನಕ್ಕೆ ಲೆಕ್ಕ ಹಾಕಲಾಗಿದೆ. ಆದರೆ ಯಾವುದೇ ಮಾದರಿಯೂ ಇದುವರೆಗೆ ಕಂಡುಬಂದಿಲ್ಲ ಮತ್ತು ಆದ್ದರಿಂದ ಇದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಈ ಮಾದರಿಯ ಕೆಲವು ಅಂಕೆಗಳು 3.14159295 ಕಾಣುತ್ತವೆ. ಅಭಾಗಲಬ್ಧ ಸಂಖ್ಯೆಗಳ ಕೆಲವು ಉದಾಹರಣೆಗಳು ಪೈ ಇ ಆಗಿದೆ. ಇದು ಯೂಲರ್ನ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಯೂ ಆಗಿದೆ. ಮೊದಲ ಕೆಲವು ಅಂಕೆಗಳು 2.71 × 2.182845904523. ಇದು ಅಭಾಗಲಬ್ಧ ಸಂಖ್ಯೆ. ಮೊದಲ ಕೆಲವು ಅಂಕೆಗಳು 1.61803339 ಕಾಣುತ್ತವೆ. ಅಭಾಗಲಬ್ಧ ಸಂಖ್ಯೆಗಳ ಸಂಕಲನ ಮತ್ತು ವ್ಯವಕಲನ. 1. ಅಭಾಗಲಬ್ಧ ಸಂಖ್ಯೆಗಳ ಸೇರ್ಪಡೆಯ ಫಲಿತಾಂಶ 2 + ವರ್ಗಮೂಲ 3 + 4 - ವರ್ಗಮೂಲ 3 2 + ವರ್ಗಮೂಲ 3 + 4 - ವರ್ಗಮೂಲ 3 6. ಇಲ್ಲಿ 6 ಒಂದು ಭಾಗಲಬ್ಧ ಸಂಖ್ಯೆ. ಆದ್ದರಿಂದ ಎರಡೂ ಅಭಾಗಲಬ್ಧ ಸಂಖ್ಯೆಗಳನ್ನು ಸೇರಿಸುವ ಫಲಿತಾಂಶವು ಅಭಾಗಲಬ್ಧ ಸಂಖ್ಯೆಯಾಗಿರುವುದಿಲ್ಲ. ಅಭಾಗಲಬ್ಧ ಸಂಖ್ಯೆಯ ವ್ಯವಕಲನದ ಫಲಿತಾಂಶವು ಅಭಾಗಲಬ್ಧ ಸಂಖ್ಯೆಯಾಗಿರಬೇಕಾಗಿಲ್ಲ. 5 ವರ್ಗಮೂಲ 2 - 3 ವರ್ಗಮೂಲ 2 5 ವರ್ಗಮೂಲ 2 - 3 - ವರ್ಗಮೂಲ 2 2. ಇಲ್ಲಿ 2 ಒಂದು ಭಾಗಲಬ್ಧ ಸಂಖ್ಯೆ. ಅಭಾಗಲಬ್ಧ ಸಂಖ್ಯೆಗಳ ಗುಣಾಕಾರ ಮತ್ತು ವಿಭಜನೆ. 1. ಎರಡು ಅಭಾಗಲಬ್ಧ ಸಂಖ್ಯೆಗಳ ಉತ್ಪನ್ನವು ಭಾಗಲಬ್ಧ ಅಥವಾ ಅಭಾಗಲಬ್ಧ ಸಂಖ್ಯೆಯಾಗಿರಬಹುದು. ವರ್ಗಮೂಲ 2 × ವರ್ಗಮೂಲ 3 ವರ್ಗಮೂಲ 6. ಇಲ್ಲಿ ಫಲಿತಾಂಶವು ಭಾಗಲಬ್ಧ ಸಂಖ್ಯೆಯಾಗಿದೆ. 2. ಎರಡು ಅಭಾಗಲಬ್ಧ ಸಂಖ್ಯೆಗಳ ವಿಭಜನೆಯ ಫಲಿತಾಂಶವು ಭಾಗಲಬ್ಧ ಅಥವಾ ಅಭಾಗಲಬ್ಧ ಸಂಖ್ಯೆಯಾಗಿರಬಹುದು. ವರ್ಗಮೂಲ 2 / ವರ್ಗಮೂಲ 3 ವರ್ಗಮೂಲ 2 / ವರ್ಗಮೂಲ 3. ಇಲ್ಲಿ ಫಲಿತಾಂಶವು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಪ್ರಮೇಯ. ನೀಡಲಾದ p ಒಂದು ಅವಿಭಾಜ್ಯ ಸಂಖ್ಯೆ ಮತ್ತು a² ಅನ್ನು p ನಿಂದ ಭಾಗಿಸಬಹುದು. ಇಲ್ಲಿ a ಯಾವುದೇ ಧನಾತ್ಮಕ ಪೂರ್ಣಾಂಕ, ನಂತರ p ಕೂಡ a ಅನ್ನು ಭಾಗಿಸುತ್ತದೆ ಎಂದು ತೀರ್ಮಾನಿಸಬಹುದು. ಪುರಾವೆ. ಅಂಕಗಣಿತದ ಮೂಲಭೂತ ಪ್ರಮೇಯವನ್ನು ಬಳಸಿಕೊಂಡು ಧನಾತ್ಮಕ ಪೂರ್ಣಾಂಕವನ್ನು ಅದರ ಅವಿಭಾಜ್ಯಗಳ ಉತ್ಪನ್ನದ ರೂಪದಲ್ಲಿ ವ್ಯಕ್ತಪಡಿಸಬಹುದು. a = p1 × p2 × p3 × pn 1. ಅಲ್ಲಿ p1 p2 p3 pn a ನ ಎಲ್ಲ ಅವಿಭಾಜ್ಯಾಂಶಗಳನ್ನು ಪ್ರತಿನಿಧಿಸುತ್ತದೆ. ಸಮೀಕರಣದ ಎರಡೂ ಬದಿಗಳನ್ನು ವರ್ಗೀಕರಿಸುವುದು. a2 = p1 × p2 × p3 × pn p1 × p2 × p3 × pn a2 p1 × 2 × p2 × 2 × p3 × 2 × pn 2. ಅಂಕಗಣಿತದ ಮೂಲಭೂತ ಪ್ರಮೇಯದ ಪ್ರಕಾರ ನೈಸರ್ಗಿಕ ಸಂಖ್ಯೆಯ ಅವಿಭಾಜ್ಯ ಅಪವರ್ತನವು ಅದರ ಅಂಶಗಳ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿದೆ.
A2ನ ಅವಿಭಾಜ್ಯಾಂಶಗಳೆಂದರೆ P1, P2, P3, Pn. P ಅವಿಭಾಜ್ಯ ಸಂಖ್ಯೆ ಮತ್ತು A2ರ ಅಪವರ್ತನವಾಗಿದ್ದರೆ P1, P2, P3, Pn. ಆದ್ದರಿಂದ P ಸಹ Aನ ಅಂಶವಾಗಿರುತ್ತದೆ. ಆದ್ದರಿಂದ A2ಅನ್ನು P ನಿಂದ ಭಾಗಿಸಿದರೆ ನಂತರ P ಕೂಡ A ಅನ್ನು ಭಾಗಿಸುತ್ತದೆ. ಉದಾಹರಣೆಗೆ 7 ಒಂದು ಅವಿಭಾಜ್ಯ ಸಂಖ್ಯೆ ಮತ್ತು ವರ್ಗಮೂಲ 7 ಅಭಾಗಲಬ್ಧವಾಗಿದೆ. ಮೇಲಿನ ಹೇಳಿಕೆಯನ್ನು ವಿರೋಧಾಭಾಸದಿಂದ ಪುರಾವೆ ವಿಧಾನದಿಂದ ಸಾಬೀತುಪಡಿಸಬಹುದು. ವಿರೋಧಾಭಾಸದಿಂದ ಪುರಾವೆ. ವಿರೋಧಾಭಾಸದ ವಿಧಾನದಲ್ಲಿ ಹೇಳಿಕೆಯು ನಿಜವಾಗಿದೆಯೇ ಎಂದು ಪರಿಶೀಲಿಸಲು ನೀಡಿರುವ ಹೇಳಿಕೆಯು ನಿಜವಾಗಿದೆ ಎಂದು ನಾವು ಭಾವಿಸುತ್ತೇವೆ. ನಮ್ಮ ಊಹೆಗೆ ವಿರುದ್ಧವಾದ ಕೆಲವು ಫಲಿತಾಂಶವನ್ನು ನಾವು ತಲುಪುತ್ತೇವೆ. ತನ್ಮೂಲಕ ವಿರುದ್ಧವಾಗಿ ಸಾಬೀತುಪಡಿಸುತ್ತೇವೆ. ಉದಾಹರಣೆಗೆ ವರ್ಗಮೂಲ 7 ಅಭಾಗಲಬ್ಧ ಎಂದು ಸಾಬೀತುಪಡಿಸಿ. ಊಹೆ ವರ್ಗಮೂಲ 7 ತರ್ಕಬದ್ಧವಾಗಿದೆ. ಇದು ಭಾಗಲಬ್ಧವಾಗಿರುವುದರಿಂದ ವರ್ಗಮೂಲ 7 ವರ್ಗಮೂಲ 7 ಈಕ್ವಲ್ಸ್ A/B ಎಂದು ವ್ಯಕ್ತಪಡಿಸಬಹುದು. ಇಲ್ಲಿ A ಮತ್ತು B ಸಹ ಅವಿಭಾಜ್ಯ ಪೂರ್ಣಾಂಕಗಳು. B 0ಗೆ ಸಮವಾಗಿಲ್ಲ. ವರ್ಗೀಕರಣದಲ್ಲಿ A2/B2 ಈಕ್ವಲ್ಸ್ 7. A2 ಈಕ್ವಲ್ಸ್ 7B2. ಆದ್ದರಿಂದ 7 ಭಾಗಿಸುತ್ತದೆ A. ನಂತರ A ಈಕ್ವಲ್ಸ್ 7C ನಂತಹ ಒಂದು ಸಂಖ್ಯೆ C ಅಸ್ತಿತ್ವದಲ್ಲಿದೆ. ನಂತರ A2 ಈಕ್ವಲ್ಸ್ 49C2. ಆದ್ದರಿಂದ 7B2 ಈಕ್ವಲ್ಸ್ 49C2 ಅಥವಾ B2 ಈಕ್ವಲ್ಸ್ 7C2. ಆದ್ದರಿಂದ 7 ಭಾಗಗಳು B. A ಮತ್ತು B ಎರಡಕ್ಕೂ 7 ಸಾಮಾನ್ಯ ಅಂಶವಾಗಿರುವುದರಿಂದ A ಮತ್ತು B ಕೋಪ್ರೈಮ್ ಪೂರ್ಣಾಂಕಗಳು ಎಂಬ ನಮ್ಮ ಊಹೆಗೆ ಇದು ವಿರುದ್ಧವಾಗಿದೆ. ಆದ್ದರಿಂದ ವರ್ಗಮೂಲ 7 ತರ್ಕಬದ್ಧವಾಗಿದೆ ಎಂಬ ನಮ್ಮ ಆರಂಭಿಕ ಊಹೆಯು ತಪ್ಪಾಗಿದೆ. ಆದ್ದರಿಂದ ವರ್ಗಮೂಲ 7 ಅಭಾಗಲಬ್ಧವಾಗಿದೆ. ಉದಾಹರಣೆ 5 ಮೈನಸ್ ವರ್ಗಮೂಲ 3 ಅಭಾಗಲಬ್ಧ ಎಂದು ತೋರಿಸಿ. ಪರಿಹಾರ 5 ಮೈನಸ್ ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ತೋರಿಸಲು ನಾವು ವಿರೋಧಾಭಾಸ ವಿಧಾನವನ್ನು ಬಳಸುತ್ತೇವೆ. 5 ಮೈನಸ್ ವರ್ಗಮೂಲ 3 ಎಂಬುದು P/Q ರೂಪದಲ್ಲಿ ಒಂದು ಭಾಗಲಬ್ಧ ಸಂಖ್ಯೆಯಾಗಿದ್ದು ಇಲ್ಲಿ P ಮತ್ತು Q ಕಾಂಪ್ರಿಮ್ ಮತ್ತು Q 0ಗೆ ಸಮನಾಗಿಲ್ಲ. ಐದು ಮೈನಸ್ ವರ್ಗಮೂಲ 3 ವರ್ಗಮೂಲ 3 ಈಕ್ವಲ್ಸ್ P/Q ವರ್ಗಮೂಲ 3. 5 ಈಕ್ವಲ್ಸ್ P/Q ವರ್ಗಮೂಲ 3. ಎರಡು ಬದಿಗಳನ್ನು ಕಳೆಯಿರಿ P/Q. 5 ಮೈನಸ್ P/Q ಈಕ್ವಲ್ಸ್ ವರ್ಗಮೂಲ 3. 5Q ಮೈನಸ್ P/Q ಈಕ್ವಲ್ಸ್ ವರ್ಗಮೂಲ 3. ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ನಮಗೆ ಈಗಾಗಲೇ ತಿಳಿದಿದೆ. ನೆನಪಿಡುವ ಅಂಶಗಳು. ಒಂದು ಭಾಗಲಬ್ಧ ಸಂಖ್ಯೆಯು PQ P ಈಕ್ವಲ್ಸ್ ಅಂಶ Q ಈಕ್ವಲ್ಸ್ ಛೇದದ ರೂಪವಾಗಿದೆ. ಇಲ್ಲಿ P ಮತ್ತು Q ಪೂರ್ಣಾಂಕಗಳು ಮತ್ತು Q 0ಗೆ ಸಮನಾಗಿಲ್ಲ. ಯಾವುದೇ ಪರಿಪೂರ್ಣ ವರ್ಗದ ವರ್ಗಮೂಲವು ಯಾವಾಗಲೂ ಭಾಗಲಬ್ಧ ಸಂಖ್ಯೆ ಮತ್ತು ಪರಿಪೂರ್ಣ ವರ್ಗವಲ್ಲದ ಯಾವುದೇ ಸಂಖ್ಯೆಯ ವರ್ಗಮೂಲವು ಯಾವಾಗಲೂ ಅಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ.
ನೀಡಲಾದ ಪಿ ಒಂದು ಅವಿಭಾಜ್ಯ ಸಂಖ್ಯೆ ಮತ್ತು a2 ಅನ್ನು p ನಿಂದ ಭಾಗಿಸಬಹುದು. ಇಲ್ಲಿ a ಯಾವುದೇ ಧನಾತ್ಮಕ ಪೂರ್ಣಾಂಕ, ನಂತರ p ಕೂಡ a ಅನ್ನು ಭಾಗಿಸುತ್ತದೆ ಎಂದು ತೀರ್ಮಾನಿಸಬಹುದು.